ಎಲ್ಲರಿಗೂ ನಮಸ್ಕಾರ. ಕನ್ನಡ ಟಾಕ್ಸ್ಗೆ ಸ್ವಾಗತ. ಈ ನಾಗಸಾಧುಗಳು ಯಾರು? ಇವರ ವಿಶೇಷತೆಗಳೇನು? ಇವರು ಎಲ್ಲಿಂದ ಬರುತ್ತಾರೆ? ಮಹಾಕುಂಭದ ನಂತರ ಎಲ್ಲಿಗೆ ಹೋಗುತ್ತಾರೆ? ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಅಂದು 1664ರಲ್ಲಿ ಔರಂಗಜೇಬನು ಕಾಶಿಗೆ ದಾಳಿ ಇಟ್ಟಾಗ ಅವನನ್ನು ದಿಕ್ಕಾಪಾಲಾಗಿ ಓಡಿಸಿದ್ದು ಇದೇ ನಾಗಸಾಧುಗಳು. ಮಹಾಕುಂಭ ಮೇಳದಲ್ಲಿ ನಾಗಸಾಧುಗಳು ಆಕರ್ಷಣೆಯ ಕೇಂದ್ರವಾಗಿರುತ್ತಾರೆ. ನಾಗಸಾಧುಗಳು ಸಾಂಸಾರಿಕ ಜೀವನವನ್ನು ತ್ಯಜಿಸಿ ತಪಸ್ವಿಗಳಾಗಿರುತ್ತಾರೆ ಮತ್ತು ಅವರು ತಮ್ಮ ಜೀವನವನ್ನು ಶಿವನ ಭಕ್ತಿ ಮತ್ತು ಆರಾಧನೆಗೆ ಮುಡಿಪಾಗಿಟ್ಟಿರುತ್ತಾರೆ. ವರ್ಷಾನುಗಟ್ಟಲೆಯ ಪರಿಶ್ರಮ, ಕಠಿಣ ಸಾಧನೆಗಳು, ಬ್ರಹ್ಮಚರ್ಯದ ಪಾಲನೆ, ಸಾಂಸಾರಿಕ ಮೋಹಗಳಿಂದ ದೂರ ಉಳಿದವರು ನಾಗಸಾಧುಗಳಾಗುತ್ತಾರೆ. ಮಹಾಕುಂಭ ಮೇಳದಲ್ಲಿ ಹೆಚ್ಚಾಗಿ ನಾಗಸಾಧುಗಳು ಕಂಡುಬರುತ್ತಾರೆ. ಆದರೆ ಮಹಾಕುಂಭದ ನಂತರ ಈ ನಾಗಸಾಧುಗಳು ಎಲ್ಲಿಯೂ ಕಂಡುಬರೋದಿಲ್ಲ. ಇದಾದ ನಂತರ ಅವರು ಕಣ್ಮರೆಯಾಗುತ್ತಾರೆ. ವಿಶೇಷ ಅಂದರೆ ಲಕ್ಷಾಂತರ ನಾಗಸಾಧುಗಳು ಯಾವುದೇ ವಾಹನ ಬಳಸದೆ ಜನರ ಕಣ್ಣಿಗೆ ಬೀಳದೆ ಮಹಾಕುಂಭಕ್ಕೆ ತಲುಪುತ್ತಾರೆ. ಅವರು ಹಿಮಾಲಯದಲ್ಲಿ ವಾಸಿಸುತ್ತಾರೆ ಮತ್ತು ಕುಂಭಮೇಳದ ಸಮಯದಲ್ಲಿ ಮಾತ್ರ ಸಾಮಾನ್ಯ ಜನರಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಇನ್ನು ನಾಗಸಾಧುಗಳು ಹೆಚ್ಚಾಗಿ ತ್ರಿಶೂಲಗಳನ್ನು ಹಿಡಿದುಕೊಂಡು ತಮ್ಮ ದೇಹವನ್ನು ಬೂದಿಯಿಂದ ಮುಚ್ಚಿಕೊಳ್ಳುತ್ತಾರೆ. ಅವರು ರುದ್ರಾಕ್ಷಿ ಮಣಿಗಳು ಮತ್ತು ಪ್ರಾಣಿಗಳ ಚರ್ಮದಿಂದ ಮಾಡಿದ ಬಟ್ಟೆಗಳನ್ನು ಧರಿಸುತ್ತಾರೆ. ಇನ್ನು ಕುಂಭಮೇಳದಲ್ಲಿ ಮೊದಲು ಸ್ನಾನ ಮಾಡುವ ಹಕ್ಕು ಅವರಿಗೆ ಇದೆ. ಅದಾದ ನಂತರ ಉಳಿದ ಭಕ್ತರಿಗೆ ಸ್ನಾನ ಮಾಡುವ ಅವಕಾಶ ಇರುತ್ತದೆ. ಆದರೆ ಈ ಮಹಾಕುಂಭ ಮೇಳದ ನಂತರ ಅವರು ತಮ್ಮ ನಿಗೂಢ ಲೋಕಕ್ಕೆ ಹಿಂತಿರುಗುತ್ತಾರೆ. ಅನೇಕ ನಾಗಸಾಧುಗಳು ಹಿಮಾಲಯ ಮತ್ತು ಏಕಾಂತ ಸ್ಥಳಗಳಿಗೆ ತೆರಳುತ್ತಾರೆ. ಅಲ್ಲಿ ಅವರು ಕಠಿಣ ತಪಸ್ಸು ಮಾಡುತ್ತಾರೆ ಮತ್ತು ಅವರು ಹಣ್ಣು ತರಕಾರಿ ತಿಂದು ಜೀವನ ಸಾಗಿಸುತ್ತಾರೆ. ಅವರ ತಪಸ್ವಿ ಜೀವನ ಶೈಲಿಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮ ಧ್ಯಾನವನ್ನು ಪಡೆಯುವುದು. ನಾಗಸಾಧುಗಳು ಕೇವಲ ತಪಸ್ವಿ ಅಲ್ಲ, ಅವರು ನಂಬಿಕೆ, ಶಿಸ್ತು ಮತ್ತು ಭಕ್ತಿಯ ಜೀವಂತ ಸಂಕೇತ. ಧನ್ಯವಾದಗಳು. ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.